ವಿಶೇಷವಾಗಿರುವಂಥದ್ದು. ಮುಟ್ಟುವಲ್ಲಿ ಪರಿಣಾಮಕಾರಿಯಾಗಿ ಪ್ರಾಮಾಣಿಕವಾಗಿ ಮುನ್ನಡೆಸ್ತಾ ಇದ್ದಾರೆ. ಅವರಿಗೆ ವಿಶೇಷವಾಗಿ ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಿರುವಂತಹ ಜನಪ್ರಿಯ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರಿಗೆ ಸ್ವಾಗತವನ್ನು ಕೋರ್ತೇವೆ. ಈ ವೇದಿಕೆಯ ಮೇಲೆ ಆಸೀನರಾದಂಥ ಎಲ್ಲ ಜನಪ್ರತಿನಿಧಿಗಳಿಗೂ ನಾವು ಸ್ವಾಗತವನ್ನು ಕೋರ್ತೇವೆ. ತೆರೆಯುವುದರ ಮೂಲಕ ಕಾರ್ಯಕ್ರಮದಲ್ಲಿ ನಮ್ಮ ಮಲೆನಾಡಿನ ಪ್ರತೀಕವಾದ ಧಾರ್ಮಿಕ ಆಚರಣೆಗೆ ನಾವು ಶುಭ ಮುನ್ನುಡಿಯನ್ನ ಬರೆಯುವಂತಹ ಹಿಂಗಾರವನ್ನ ತೆರೆಯುವುದರ ಮೂಲಕ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಆಗ್ತಾ ಇದೆ, ಚಾಲನೆ ನೀಡಲಾಗ್ತಾ ಇದೆ. ಮಹಿಳೆಯ ಆರ್ಥಿಕ ಸಬಲೀಕರಣಕ್ಕೆ ಗೃಹಲಕ್ಷ್ಮಿ, ಮನೆಗೆ ಬೆಳಕಾದ ಗೃಹ ಜ್ಯೋತಿ, ಮಹಿಳೆಯರ ಸ್ಥೈರ್ಯ ಹೆಚ್ಚಿಸುವ ಶಕ್ತಿ ಯೋಜನೆ, ಸ್ವಾವಲಂಬನೆ ಬದುಕಿಗೆ ಅನ್ನಭಾಗ್ಯ, ಯುವ ಜನತೆಯ ಸುಭದ್ರ ಭವಿಷ್ಯಕ್ಕಾಗಿ ಯುವ ನಿಧಿ, ಈ ಎಲ್ಲ ಯೋಜನೆಗಳ ಖಾತರಿ ಯೋಜನೆಗಳ ಫಲಾನುಭವಿಗಳಿಗಾಗಿ ಇಂದಿನ ಕಾರ್ಯಕ್ರಮ. ಎಲ್ಲ ಫಲಾನುಭವಿಗಳು ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ ಮೆರುಗು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಚಪ್ಪಾಳೆ ಇಲ್ಲ, ಕೇಳ್ತಾ ಇಲ್ಲ. ಎಲ್ಲ ಮುಖಂಡರು ಕೂಡ ಮಧು, ನೀನು ಈ ಚುನಾವಣೆಗೆ ನಾವೇನು ಮತವನ್ನು ಕೇಳ್ತೀವಿ ಅದಕ್ಕೊಂದು ಕಮಿಟಿ ಮಾಡಿರ್ತಾರೆ. ಆ ಕಮಿಟಿಯಲ್ಲಿ ನೀವು ವೈಸ್ ಚೇರ್ಮನ್ ಆಗಬೇಕು ಅಂಥೇಳಿ ನನಗೆ ಅವಕಾಶವನ್ನು ಕೊಟ್ಟಿದ್ರು. ನನಗೆ ಭಾಳ ಹೆಮ್ಮೆ ಅನಿಸ್ತದೆ ಇವತ್ತು. ಯಾಕೆಂತ ಹೇಳಿದರೆ ಚುನಾವಣೆ ಪೂರ್ವಕವಾಗಿ ನಾವು ನಿಮ್ಮ ಮನೆಗೂ ಕೂಡ ಒಂದು ಕಾರ್ಡನ್ನು ಕೊಟ್ಟಿದ್ವಿ. ನೀವೆಲ್ಲ ತಾಯಂದ್ರು ದಯವಿಟ್ಟು ನೀವು ನೆನಪು ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಋಣ ತೀರಿಸೋದ್ರಲ್ಲಿ ಯಾರಾದರೂ ಎತ್ತಿದ ಕೈ ಅಂತ ಹೇಳಿ ನಮ್ಮ ದೇಶದ ತಾಯಂದ್ರು ಅಂತಕ್ಕಂಥದ್ದನ್ನು ನಾನು ಭಾಳ ಹೆಮ್ಮೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮನ್ನು ಹೆತ್ತಿರ್ತಕ್ಕಂಥ ತಾಯಿಯವರಿಗೆ ನಾವು ಗೌರವವನ್ನು ಕೊಡೋದನ್ನ ಇಲ್ಲಿರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ನಾನು ಅದೇ ರೀತಿ ಒಂದು ಗೌರವವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಮುಂಚೆ ನನಗೊಂದು ಕೆಲಸ ಕೊಟ್ಟಿದ್ರು, ಮತ ಕೇಳಬೇಕಾದ್ರೆ ಏನು ವಿಶ್ವಾಸದ ಮೇಲೆ ಕೇಳಬೇಕು, ಏನೇನು ಕಾರ್ಯಕ್ರಮ ಕೊಡಬೇಕು ಅಂತ. ಅದೇ ಈ ಗ್ಯಾರಂಟಿ ಕಾರ್ಯಕ್ರಮಗಳು. ದಯವಿಟ್ಟು ತಾಯಂದ್ರೆ ನೀವು ನೆನ್ಪು ಮಾಡ್ಕೊಳ್ಳಿ. 2,000 ರೂಪಾಯಿ ಕೊಡ್ಬೇಕಾದ್ರೆ ಸುಮ್ಮನೆ ಪುಕ್ಷಟ್ಟೆ ಕೊಡಲಿಲ್ಲ. ನಾವು ಯಾವುದೇ ಕಾರಣಕ್ಕೂ ಪುಕ್ಷಟ್ಟೆ ಕೊಡಲಿಲ್ಲ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ನಮ್ಮ ನಾಯಕರು ಇವತ್ತು ಅರ್ಥ ಮಾಡ್ಕೊಂಡಿದ್ರು. ನಿಮ್ಮ ಸಮಸ್ಯೆಗೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಒಂದೊಂದು ಕುಟುಂಬಕ್ಕೂ ಕೂಡ ನಾವು ಪಾಲ್ದಾರಬೇಕು ಅಂತ ಹೇಳಿ ಒಂದು ವಿಶ್ವಾಸವನ್ನು ಕೊಟ್ಟಿದ್ರು. ನಿಮಗೆ ಶಕ್ತಿ ಯೋಜನೆ, ನೀವೆಲ್ಲ ಬಸ್ಸಲ್ಲಿ ಓಡಾಡ್ತಾ ಇದ್ರಿ. 2,000 ರೂಪಾಯಿ ಅಂದರೆ ವರ್ಷಕ್ಕೆ ನಿಮಗೆ 24,000 ರೂಪಾಯಿ ಸಿಗ್ತಾ ಇದೆ. ಮನೆ ಬೆಳಕು, ಯಾಕಂದರೆ ಎಷ್ಟೋ ಜನರ ಮಕ್ಕಳು ನೀವು ಹೊರಗಡೆ ಇದ್ಬಿಟ್ಟು ಮಕ್ಕಳನ್ನು ಓದಿಸ್ತಾ ಇದ್ರಿ. ನೀವೆಲ್ಲ ಹೇಳ್ತಾ ಇದ್ರಿ ತಮ್ಮ ಲೈಟ್ ಆಫ್ ಮಾಡೋ ಅಂತ ಇದ್ರಿ ಹಳ್ಳಿ ಕಡೆಗೆ. ಯಾಕೆಂದರೆ ಕರೆಂಟ್ ಬಿಲ್ ಕಟ್ಟಕ್ಕಾಗ್ತಾ ಇರಲಿಲ್ಲ. ಕರೆಂಟು ನಿಮ್ಮ ಮೀಟ್ರನ್ನ ಕಟ್ ಮಾಡ್ತಾ ಇದ್ರು. ಹೌದಲ್ಲ, ನಿಜ ಹೇಳ್ರಿ. ನಿಮಗೆ ಮುಂಚೆ ಇವತ್ತು ಯಾರಿಗಾರ ಧೈರ್ಯ ಇದೆ ನಿಮ್ಮ ಮೀಟ್ರನ್ನ ಕಟ್ ಮಾಡ್ತಕ್ಕಂಥದ್ದು, ಕರೆಂಟ್ ಬಿಲ್ನ ಹೇಳ್ರಿ ನೋಡೋಣ. ಇವತ್ತು ನಿಮ್ಮ ಮನೆ ಬೆಳಕಾಗಿದೆ ಅಂತ ಹೇಳಿದ್ರೆ ಅದು ಮಾನ್ಯ ಸಿದ್ದರಾಮಯ್ಯ ಅವ್ರ ಸರ್ಕಾರ, ಮಾನ್ಯ DK ಶಿವಕುಮಾರ್ ಸರ್ಕಾರ, ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತೇಳಿ ಭಾಳ ಹೆಮ್ಮೆಯಿಂದ ನಾನು ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನುಡಿದಂತೆ ನಡೆದಿದ್ದೇವೆ. ಆ ವಿಶ್ವಾಸವನ್ನ ಕೊಟ್ಟು ಇವತ್ತೇನಾರು ನಾವೆಲ್ಲ ಇಲ್ಲಿ ನಿಂತ್ಕೊಂಡಿದ್ದೀವಿ, ನಾವು ಗೆದ್ದಿದ್ದೀವಿ, ನಾವು ಶಾಸಕರೆಲ್ಲ ಗೆದ್ದಿದ್ದೀವಿ ಅಂತ ಹೇಳಿದರೆ ಆ ವಿಶ್ವಾಸವನ್ನು ಇಟ್ಕೊಂಡು ನಮಗೆ ವಿಧಾನಸೌಧಕ್ಕೆ ಕಳಿಸಿದ್ರು. ಅದಾದನ್ನು ಅರ್ಥ ಬಿಡ್ತಾರೆ ಎಲ್ಲ ರಾಜಕೀಯ ಪಕ್ಷಗಳು. ಆದರೆ ಇತಿಹಾಸ ತಗೊಳ್ಳಿ, ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಮರ್ತಿಲ್ಲ. ಇವತ್ತು ನೀವು ಅಧಿಕಾರ ಇದ್ದಾಗ ನಿಮ್ ಕೇಳಿ ಇಂಥ ಯೋಜನೆ ಕೊಡಕ್ಕಾಗ್ಲಿಲ್ಲ. ಅಧಿಕಾರ ಇದ್ದಾಗ ಈ ನನ್ನ ತಾಯಂದಿರಿಗೆ 2,000 ನಿಮ್ ಕೇಳಿ ಕೊಡಕ್ಕಾಗ್ಲಿಲ್ಲ. ಯಡಿಯೂರಪ್ಪನವರು ಒಂದು ಕೊಟ್ಟಿದ್ರು, ಒಂದು ಸೀರೆ, ಒಂದು ಸೈಕಲ್. ಭಾಗ್ಯಲಕ್ಷ್ಮಿ ಒಂದು ಸೀರೆ, ಒಂದು ಸೈಕಲ್. ಎಲ್ಲೋಯ್ತು ಆ ಸೈಕಲ್ಲು? ಯಾಕೆ ನಿಲ್ಸ್ಬಿಟ್ರಿ ಸೀರೆನಾ? ಇದೇ ನಿಮ್ದೊಂದು ಯೋಜನೆ. ಬಡವರಿಗೆ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರೆ ಮಾಡಿದ್ರ? ರೈತರಿಗೆ ದುಪ್ಪಟ್ಟು ಆಗಿ ಬದುಕಿನಲ್ಲಿ ಆದಾಯ ಬರೋ ರೀತಿ ಮಾಡ್ತೀನಿ ಅಂತ ಹೇಳಿದ್ರೆ ಮಾಡಿದ್ರ? ಏನಿಲ್ಲ. ಇವತ್ತು ಬರೀ ಖಾಲಿ ಮಾತಾಡ್ತಾ ಇದ್ದೀರಿ. ಖಾಲಿ ಮಾತು. ಕುವೆಂಪುರವರು, ಈ ನಾಡಿನವರು ಏನ್ ಹೇಳ್ತಾರೆ ಅವರು? ಭರತ ಖಂಡ ಹಿತವೇ ನನ್ನ ಹಿತ, ಭಾರತ ಮಾತೆ ಈ ಹಿತವೇ ನನ್ನ ಹಿತ, ಭಾರತಾಂಬೆ ಮಕ್ಕಳೆಲ್ಲ ಸಹೋದರರು ಅಂತ. ನಾವು ಈ ಕಾರ್ಯಕ್ರಮವನ್ನು ಪ್ರತಿಯೊಬ್ಬರು ಕೂಡ
ನಮ್ಮ ಸೋದರರು, ನನ್ನ ತಾಯಂದಿರು, ನನ್ನ ಸೋದರಿಯರು ಅಂತ ಹೇಳಿ ಇಂಥ ಕಾರ್ಯಕ್ರಮವನ್ನು ನಾವು ಬದುಕಿನ ಹಕ್ಕಿಗೆ ಗ್ಯಾರಂಟಿಯನ್ನ ಇವತ್ತು ನಾವು ಕೊಟ್ಟಿದ್ದೇವೆ. ಬದುಕಿನ ಮೂಲಕ ಬದುಕನ್ನ ಶಕ್ತಿ ತುಂಬುವಂತ ಮಾಡೋದಕ್ಕೋಸ್ಕರ ಈ ಗ್ಯಾರಂಟಿಗೆ ನಾವು ಕಾರ್ಯಕ್ರಮವನ್ನು ಶಕ್ತಿಯನ್ನು ಇವತ್ತು ನಾವು ತುಂಬಿದ್ದೇವೆ. ಇವತ್ತು ಯಾವುದೇ ವಸ್ತು ತೆಗೆದುಕೊಂಡು ಹೋದ್ರೂ ಗ್ಯಾರಂಟಿ ಇದ್ದೇ ಇರ್ತದೆ. ಯಾರೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಗ್ಯಾರಂಟಿ, ವಾರಂಟಿ, ಕ್ವಾಲಿಟಿ ಎಲ್ಲ ಕೂಡ ಸತತವಾಗಿ ಇರ್ತದೆ. ನಿಮ್ಮ ಸರ್ಕಾರ ತೆಗೆದುಕೊಂಡು ಬಂದಿದ್ದೀರಿ, ನಿಮ್ಮ ಋಣ ತೀರಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ದೇವರ ಈಗ ಪೂಜಾರಿಗಳಿರ್ತಾರಲ್ಲ ದೇವಸ್ಥಾನದಲ್ಲಿ, ಏಂತಕ್ಕೆ ಪೂಜಾರಿ, ನಾವು ದೇವ್ರ ಹತ್ರ ಏನು ಮಾತಾಡೋಕ್ಕಾಗೋದಿಲ್ಲ, ನಮಗೆ ದೇವ್ರ ಭಾಷೆ ಬರೋದಿಲ್ಲ ಅಂತೇಳಿ ನೀವೇ ದೇವ್ರಿಗೆ ಏನು ಬೇಕಾದ್ರೂ ಪ್ರಾರ್ಥನೆ ಮಾಡ್ಕೋಬೋದು. ಆದರೆ ನಿಮ್ಮ ಭಾವನೆಗಳನ್ನು ಹಂಚ್ಕೊಳ್ಳಿ ಅಂತೇಳಿ ನಾನೊಂದಿನ ಮಾತೂರ್ಗೆ ಹೋಗಿದ್ದೆ. ಅಲ್ಲೆಲ್ಲ ಪೂಜಾರಿಗಳ ದೇವ್ರ ಪ್ರಕಾರ ಅವ್ರು ಹೇಳ್ತಾ ಇದ್ರು, ಅರ್ಚಕಸ್ಯ ಪ್ರಭಾವೇನ ಶಿಲಾದ್ಭೂತಿ ಶಂಕರ, ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲೂ ಶಂಕರನ ಕಾಣಬಹುದು ಅಂತೇಳಿ. ನಿನ್ನೆ ಒಂದು ಬಿಲ್ ಇತ್ತು. ಏನಪ್ಪಾ ಅಂದ್ರೆ, ನಮ್ಮ ಸರ್ಕಾರದ ಒಂದು ಕಾನೂನು ಮಾಡ್ತಾ ಇದ್ದೋ, ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಒಂದು 10% ದುಡ್ಡನ್ನ ತೆಗೆದುಬಿಟ್ಟು ಈ ನನ್ನ ಅರ್ಚಕರಿಗೆ ಏನಾದ್ರು ಒಂದು ಸಂಭಾವನೆ ಕೊಡಬೇಕು, ಒಂದು ಶಕ್ತಿ ಕೊಡಬೇಕು ಅಂತೇಳಿ ಒಂದು ಕಾನೂನನ್ನು ತೆಗೆದುಕೊಂಡು ಬಂದು ಇವತ್ತು ದೇವಸ್ಥಾನ ಬಗ್ಗೆ ಮಾತಾಡ್ತಾರೆ, ಧರ್ಮದ ಬಗ್ಗೆ ಮಾತಾಡ್ತಾರೆ. ಇವತ್ತು JDS ನವರು BJP ಅವರು ಇಬ್ರು ಸೇರಿ ಆ ಬಿಲ್ಲನ್ನ ಕೌನ್ಸಿಲ್ ಅಲ್ಲಿ ಇವತ್ತು ಸೋಲ್ಸ್ತಾರೆ. ಇದು ಎಷ್ಟು ದಿನ? ಇನ್ನ 3 ತಿಂಗಳಿಗೆ ನಮ್ಮ ಬಿಲ್ಲು ಅಪ್ಪರ್ ಹೌಸ್ ಅಲ್ಲಿ, ಮೇಲ್ಮನೆಯಲ್ಲಿ ನಮ್ದು ಮೆಜಾರಿಟಿ ಆಗ್ತದೆ. ಈ ಅರ್ಚಕರಿಗೆ ಶಕ್ತಿ ಕೊಡುವಂಥದ್ದು, ಈ APMCಗೆ ಶಕ್ತಿ ಕೊಡುವಂಥದ್ದು, ಹಿಂದುಳಿದವರಿಗೆ ಶಕ್ತಿ ಕೊಡುವಂಥದ್ದು ಯಾರು ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ಕಾಂಗ್ರೆಸ್ ಸರ್ಕಾರದ ಒಂದು ಬದ್ಧತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಜಾತಿ ಕೇಳಬೇಡಿ, ನಮಗೆ ಜಾತಿ ವಿಚಾರ ಮುಖ್ಯ ಅಲ್ಲ. ಜಾತಿ ಬಗ್ಗೆ ಕೇಳಬೇಡಿ, ಹೇಳಬೇಡಿ, ಯೋಚಿಸಿ ಮಾಡಬೇಡಿ ಎಂದು ನಾರಾಯಣ್ ಗುರುಗಳು ಹೇಳಿದ್ದಾರೆ. ನಾವು ಯಾವುದೇ ಕಾರ್ಯಕ್ರಮ ಕೊಟ್ಟರು ಜಾತಿ ಮೇಲಲ್ಲ ಅಂತ, ನೀತಿ ಮೇಲೆ ಅಂತ ಈಗಾಗಲೇ ಹೇಳಿದ್ದೇನೆ. ನಾವು ಇವತ್ತು ಎಲ್ಲ ವರ್ಗದ ಜನರಿಗೆ ಅನುಕೂಲ ಆಗಬೇಕು ಅಂತೇಳಿ ಮೊನ್ನೆ ತಾನೇ ಮುಖ್ಯಮಂತ್ರಿಗಳು ಸುಮಾರು 52,000 ಕೋಟಿಗಳನ್ನು ಈ 5 ಶಕ್ತಿಗೆ ಮೀಸಲಾಗಿಟ್ಟಿದ್ದಾರೆ. ಇಂಥ ಒಂದು ಕಾರ್ಯಕ್ರಮವನ್ನು ಕೇಳಿ ನಿಮಗೆ ಮತ ಕೇಳಷ್ಟು ಶಕ್ತಿ BJP ಅವ್ರಿಗಿದೆಯಾ? ನೀವು ಮನೆಗೆ ಹೋಗ್ಬೇಕು, ತಾಯಂದಿರು ಎಲ್ಲರಿಗೂ ಹೇಳಬೇಕು. ಇವತ್ತು ನಾನು ಹೇಳ್ತಾ ಇದ್ದೀನಿ, ಅರ್ಗದ ಜ್ಞಾನೇಂದ್ರ ಹೇಳಿದ್ನಲ್ಲ, ಇದು 420 ಅಂತ. ನೀವೊಂದು ಕರೆ ಕೊಡೋಕ್ಕಾಗ್ತದ? ಯಡಿಯೂರಪ್ಪನವರಾಗಲಿ ವಿಜೇಂದ್ರ ಆಗಲಿ ಒಂದು ಕರೆ ಕೊಡಿ, ಇದು 420 ಕಾರ್ಯಕ್ರಮ, ನೀವು ಯಾರು ಹಣ ತೆಗೆದುಕೋಬೇಡಿ ಅಂತ ಹೇಳಿ ನಿಮ್ಮ BJP ಅವ್ರಿಗೆ ಕರೆ ಕೊಡಿ, ನೋಡೋಣ ಎಷ್ಟು ಜನ ಕೊಡ್ತಾರೆ ಅಂತ. ಒಬ್ಬ ಮಹಿಳೆ ಕೂಡ ವಾಪಸ್ ಕೊಡೋದಿಲ್ಲ. ಆ ತಾಯಂದಿರು ದೀಪ ಹಚ್ಚಿಸ್ಬೇಕಾರೆ ಕಾಂಗ್ರೆಸ್ ಒಳ್ಳೇದಾಗ್ಲಿ, ಶಿವಕುಮಾರ್ ಒಳ್ಳೇದಾಗ್ಲಿ, ಸಿದ್ದರಾಮಯ್ಯ ಒಳ್ಳೇದಾಗ್ಲಿ, ಮಧು ಒಳ್ಳೇದಾಗ್ಲಿ, ಪುರನಾಯಕರು ಒಳ್ಳೇದಾಗ್ಲಿ, ನಮ್ಮ ಗೋಪಾಲಕೃಷ್ಣ ಒಳ್ಳೇದಾಗ್ಲಿ, ಸಂಗಮೇಶ್ ಒಳ್ಳೇದಾಗ್ಲಿ ಅಂತೇಳಿ ದೀಪವನ್ನ ಹಚ್ತಾ ಇದ್ದಾಳೆ ತಾಯಿ. ಈಗ ಏನ್ ಹೇಳಿದ್ರು ಪುರನಾಯಕರವರು, ಶಾರದಾ ಪುರನಾಯಕರು, ಕಾಂಗ್ರೆಸ್ ಸರ್ಕಾರ ಮಾತು ಕೊಟ್ಟು 5 ಗ್ಯಾರಂಟಿಗಳ ಇವತ್ತು ಅನುಷ್ಠಾನ ತಂದಿದೆ, ಬಹಳ ಸಂತೋಷ ಅಂತೇಳಿ ನನ್ನ ಸೋದರಿಗೆ ಹೇಳಿದ್ದಾರೋ ಅವಳಿಗೊಂದು ಕೋಟಿ ನಮಸ್ಕಾರ ತಾಯಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ತಾವೆಲ್ಲ ಸೇರಿ ಈ ನಮ್ಮ ಜನ ಈ ದೇಶಕ್ಕೆ ಕೊಟ್ಟಂತ ಒಂದು ದೊಡ್ಡ ಶಕ್ತಿ ನಮ್ಮ ಗ್ಯಾರಂಟಿ ಇಡೀ ರಾಷ್ಟ್ರ ಗಮನಿಸ್ತಾ ಇದೆ. ಉಳುವನಿಗೆ ಭೂಮಿ ವಿಚಾರ ಇವತ್ತು ಇನ್ನ ಸೆಟಲ್ ಮಾಡ್ತಾ ಇದ್ದೇವೆ, ಉಳುವನಿಗೆ ಭೂಮಿ ವಿಚಾರ ಎಲ್ಲ ಅಪ್ಲಿಕೇಶನ್ಗಳು ಈಗ ಕಾರ್ಯರೂಪಕ್ಕೆ ಬರಬೇಕು. ಈಗ MLAಗಳು ಎಲ್ಲೆಲ್ಲಿ ಕೆಲವರೆಲ್ಲ ಟೈಮ್ ಇಲ್ಲ, ಬೇರೆಯವ್ರನ್ನ ಅಧ್ಯಕ್ಷರು ಮಾಡಬೇಕು ಅಂತೇಳಿ ತೀರ್ಮಾನವನ್ನು ನಿನ್ನೆ ನಾವು ತೆಗೆದುಕೊಂಡಿದ್ದೇವೆ. ಎಲ್ಲ ಈ ಯೋಜನೆಗಳಿಗೆ 15 ಜನ ಕಮಿಟಿಗಳನ್ನು ಸರ್ಕಾರ ನೇಮಕ ಮಾಡಿದೆ. ಜಿಲ್ಲಾ ಮಟ್ಟ ಕಮಿಟಿ, ತಾಲೂಕು ಮಟ್ಟದಲ್ಲಿ ನಮ್ಮ ಅಧಿಕಾರಿಗಳ ಜೊತೆಯಲ್ಲಿ ನೀವೆಲ್ಲ ಹೋಗಿ ಯಾರಿಗೆ ಸಿಕ್ಕಿಲ್ಲ ಇವತ್ತು ನೋಡಿ, ಅಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಬಹಳ ಚೆನ್ನಾಗಿ ಏರ್ಪಾಟ್ ಮಾಡಿದ್ದಾರೆ, ಬಹಳ ಸಂತೋಷ ಆಯಿತು ನಂಗೆ ನೋಡಿ.
ಯಾರ್ಯಾರಿಗೆ ಅನ್ಯಾಯ ಆಗಿದೆ, ಯಾರ್ಯಾರಿಗೆ ಪೆನ್ಷನ್ ಸಿಗ್ತಾ ಇಲ್ಲ, ಯಾರ್ಯಾರಿಗೆ ಗೃಹಲಕ್ಷ್ಮಿ ಸಿಗ್ತಾ ಇಲ್ಲ, ಯಾರ್ಯಾರಿಗೆ ಕಾರ್ಡ್ ಸಿಗ್ತಾ ಇಲ್ಲ, ಅವರೆಲ್ಲರೂ ಕೂಡ ಅದನ್ನ ಪರಿಶೀಲನೆ ಮಾಡಿಕೊಂಡು ನ್ಯಾಯನ ಒದಗಿಸ್ಕೊಡುವಂತ ತೀರ್ಮಾನ ನಿಮ್ಮ ಮನೆ ಬಾಗಿಲಿಗೆ ಇವತ್ತು ಸರ್ಕಾರ ಬಂದಿದೆ. ಇದೇ ಕಾಂಗ್ರೆಸ್ ಸರ್ಕಾರದ ನೀತಿ, ಇದೇ ಕಾಂಗ್ರೆಸ್ ಸರ್ಕಾರದ ನೀತಿ. ಆದ್ರಿಂದ ಬಂಧುಗಳೇ, ಇವತ್ತು ತಮ್ಗೆ ಹೇಳೋದಿಷ್ಟೇ. ನಾನು ಒಂದಿನ ಇಲ್ಲಿಗೆ ನಿಮ್ಮ ಜಿಲ್ಲೆಗೆ ಬರೋಕ್ಕಿಂತ ಮುಂಚಿದ್ದಾಗೆ ಸಂತ ಸೇವಲಾಲರ ಜನ್ಮಸ್ಥಳಕ್ಕೆ ಹೋಗಿದ್ದೆ. ಅಲ್ಲಿ ಒಂದು ಮಾತು ನನಗೆ ನೆನಪು ಬಂತು. ಸೇವಲಾಲರು, ನೀರಿನಿಂದ ಸ್ನಾನ ಮಾಡಿದವನು ಬಟ್ಟೆ ಬದಲಾಯಿಸ್ತಾನೆ, ದೇವರಿನಿಂದ ಸ್ನಾನ ಮಾಡಿದವನು ಇತಿಹಾಸವನ್ನು ಬದಲಾವಣೆ ಮಾಡ್ತೇನೆ ಅಂತೇಳಿ. ಹಂಗೆ ನಾವು ಬದುಕಿನಲ್ಲಿ ನಿಮ್ಮ ಬೇವರಿನಲ್ಲಿ ಏನು ಶ್ರಮ ಇದೆ ಅಂತ ನಮ್ಗೆ ಅರಿವಿರೋರು. ಹತ್ರೂ ಕಣ್ಣಲ್ಲಿ ನೀರು ಬರ್ತದೆ, ನಕ್ಕಿದ್ರೂ ಕಣ್ಣಲ್ಲಿ ನೀರು ಬರ್ತದೆ. ರಕ್ತ ಕೆಂಪಗಿರ್ತದೆ, ಕಪ್ಪಗಿರೋನ್ಗೂ ರಕ್ತ ಕೆಂಪಗಿರ್ತದೆ, ಬೆಳಗಿರೋನ್ಗೂ ಕೆಂಪಾಗಿರ್ತದೆ, ಬ್ರಿಟಿಷ್ ಬಣ್ಣದವನಿಗೂ ಕೆಂಪಿರ್ತದೆ, ಇನ್ನೊಂದು ಜಾತಿಯವನಿಗೂ ಕೆಂಪಗಿರ್ತದೆ. ಹಂಗೆ ಮಾನವನ ಜಾತಿ, ಮಾನವನ ಧರ್ಮ